ಒಟ್ಟಾರೆಯಾಗಿ ಈ ನಡೆದಂಥ ಈ ಒಂದು ಏನಪ್ಪ ಅಂತಂದ್ರೆ ಇವತ್ತು ಸಹಜದ ಬಿ ಜೆ ಪಿಗರಂತೆ ಹೌದಪ್ಪ ದುಡ್ಡಿಗೆ ಮಾರ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ ಮಾಡ್ತಾ ಇದ್ದಾರೆ. ಇದು ನಡೆಯುವಂಥ ವಿಷಯನ ಓಪನ್ ಸೀಕ್ರೆಟ. ದುಡ್ಡಿಲ್ಲದ ಮತ್ತೊಂದು ಯಾವ ರಾಜಕಾರಣಿನೂ ಇವತ್ತು ಕೆಲಸ ಮಾಡೋದಿಲ್ಲ ಅನ್ನೋದು ಈಗಾಗಲೇ ಈ ಕಾಲದ ಒಂದು ಏನಪ್ಪ ಅಂತಂದ್ರೆ ಒಂದು ಅಲಿಖಿತ ಸಂವಿಧಾನದಂಗೆ ಆಗೋಗ್ಬಿಟ್ಟದು. ದುಡ್ಡಪ್ಪ ಎಲ್ಲ ಕೊಟ್ಟರೆ ಮಾಡ್ತೀವಲ್ಲ ಅವ್ರಿಗೆ ಇಲ್ಲ ಅನ್ನುವಂಥದ್ದು ಪ್ರತಿ ಶಾಸಕನೂ ಡಿಸೈಡ್ ಮಾಡಿದ್ರಿಂದಾಗಿ ಅವ್ರು ಯಾಕಂದ್ರೆ ಅವರು ಯಾಕೆ ಮಾಡಿದಾರಪ್ಪ ಅಂದ್ರೆ ನಾವು ಎಲೆಕ್ಷನ್ ಯಾಕೆ ಆಗ್ಬೇಕಾಗಿತ್ತಪ್ಪ ಅಂದ್ರೆ ದುಡ್ಡು ಹಂಚೆ ಆಗಬೇಕು, ಸಾರಾಯಿ ಹಂಚೆ ಆಗಬೇಕು. ಸಾರಾಯಿ ಪೊಕೆಟ್ನ ಸಿಗಲಿಕ್ಕಿಲ್ಲ, ಸಿಗೋದೂ ಇಲ್ಲ. ಅದಕ್ಕಾಗಿ ಅವರು ಎಲೆಕ್ಷನ್ ಆಯಿತು, ತಮ್ಮ ಭವಿಷ್ಯ ಆಯಿತು ನಿರ್ಮಾಣ ಮಾಡಿಸೋದು ದುಡ್ಡು ತೊಗೊಳ್ಳೋಂತ ಮಾಡೋದಿಲ್ಲ. ಹೀಗಾಗಿ ಈಗೇನು ಆಟೋ ಮತದಾನ ಮಾಡಿದ್ದಾರೆ, ದುಡ್ಡು ತೊಗೊಂಡಾರಂತ ಆರೋಪ ಮಾಡ್ತಾ ಇದ್ದಾರೆ ಸಿ ಟಿ ರವಿ ಅವರು. ಅದೇನು ಹೊಸ ಆರೋಪ ಅಲ್ಲ, ಸಹಜ ಆರೋಪನ. ಮತ್ತು ದುಡ್ಡು ತೊಗೊಂಡು ಮಾಡಿರ್ತಾರೆ, ಅದು ಏನು ಬಿಡಿಸಬೇಕು ಆಗಿಲ್ಲ ಅಂತೆ. ಯಾಕಂದ್ರೆ ಇಲ್ಲಿವರೆಗೆ ಸಾಕಷ್ಟು ನಿಮಗೆ ಗೊತ್ತದೆ. ಈಗ ಹೆಂಗೆ ಕೈ ಆಪ್ರೇಷನ್ ಆಗಿದ್ರು, ಹಿಂದೆ ಕಮಲ ಆಪ್ರೇಷನ್ ಆದಾಗೂ ಇದೇ ರೀತಿಯಾಗಿ ದುಡ್ಡು ಹಂಚಿದ್ದು. ಮತ್ತು ಇನ್ನುಳಿದ ರಾಜ್ಯಗಳಲ್ಲೂ ಸಹಿತ ಬಿ ಜೆ ಪಿ ಮಾಡಿದ್ದಿದ್ದೇ ಕೆಲಸನ ಅಂತೇಳಿ ಯಾರಾದರೂ ಈ ವಿಷಯದ ಮೇಲೆ ಕಾಂಗ್ರೆಸ್ಸಿಗರಾಯ್ತು ಇನ್ನೊಬ್ಬರಾಯ್ತು ಆರೋಪ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತೇಳಿ. ಒಟ್ಟಾರೆಯಾಗಿ ರಾಜಕೀಯ ವ್ಯವಸ್ಥೆ ಏನಾಗ್ಯದಪ್ಪ ಅಂದ್ರೆ ಇವತ್ತು ಪೂರ್ತಿ ದುಡ್ಡಿದ್ರೆ ಮಾತ್ರ ಪೈಲಾದಲ್ಲ. ಇಲ್ಲಿ ಜನಕಲ್ಯಾಣ ಆಗಿ ಎಲ್ಲ ನಂತರದ ಮಾತುಗಳಿರ್ತಾವೆ. ಮುಖ್ಯ ಮಾತು ಏನಪ್ಪ ಅಂತಂದ್ರೆ ಆಯ್ಕೆ ಆಗೋದು, ಅಧಿಕಾರ ಹಿಡ್ಕೊಂಡು ದುಡ್ಡು ಗಳಿಸೋದು ಇಷ್ಟ. ಈ ದಿಶೆಯಲ್ಲೇ ಈ ಅಡ್ಡ ಮತದಾನ ಆಗಿದ್ದು ಖರೆ ಅದ. ಇನ್ನೇನು ಇದನ್ನು ಸ್ವಲ್ಪ ಏನಾದ್ರು ಜಾಣತನ ಮಾಡಿದ್ರೆ ಮೊದಲು ಇವರೆಲ್ಲರನ್ನೂ ತಮ್ಮ ಹದ್ದು ಬಸ್ತಿ ತೆಗೆದುಕೊಂಡ. ಯಾಕಂದ್ರೆ ಸ್ವತಃ ಬಿ ಜೆ ಪಿದು ಯಾರು ಇನ್ನೊಬ್ರು ಮೂರನೇದವ್ರು ನಿಲ್ತಾರ ಅಥವಾ ಅಂತ ಬೇರೆ ಆಯಿತು. ಆದರೆ ಜೆ ಡಿ ಎಸ್ ನಿಲ್ತದೆ ಅಂದ ಕೂಡ ಇವ್ರು ನಿಷ್ಕಾಳಜಿ ಆಗ್ಯಾರ ಅಂತ ಯಾರಿಗಾದ್ರೂ ಮೇಲ್ನೋಟಕ್ಕೆ ಕಾಣಿಸ್ತದ. ಯಾಕಂದ್ರೆ ಜೆ ಡಿ ಎಸ್ ಜನರು ಗೆಲ್ಲಿಸ್ಕೊಡಿದ್ರೆ ನಮಗೇನದ ರೀ, ನಮಗೇನು ಲಾಭ ಅನ್ನೋದು ಇರ್ಬೋದು. ಜೆ ಡಿ ಎಸ್ನ ಪ್ರಮಾಣದಲ್ಲಿ ಅದು ಅಟ್ಲೀಸ್ಟ್ ದುಡ್ಡು ಹಂಚೋ ಮಧ್ಯಾಹ್ನ ಮಾಡೋಕ್ಕೆ ಸಾಧ್ಯತೆನೋ ಅವರು ಇವ್ರು ಮಾಡಲಿ ಅನ್ನೋ ದೃಷ್ಟಿಕೋನ ಇರ್ಬೋದು. ಅದು ಯಾವ ರೀತಿ ನಮಗೆ ಬೆಂಬಲ ಸೂಚಿಸ್ಬೋದು ಬಿ ಜೆ ಪಿಗಳು ಅನ್ನೋಂಥ ಮಾತು ಇರ್ಬೋದು. ಅದು ರಾಜ್ಯದ ಬಿ ಜೆ ಪಿಯಲ್ಲಿರುತ್ತಿರೋ ನಾಯಕರು ಯಾವ ರೀತಿ